ಎಲ್ರಿಗೂ ನಮಸ್ಕಾರ. ಮಿಥುನ ರಾಶಿಯವರು ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮ್ಮ ಜೊತೆ ನಗುತ್ತಾ ಮಾತನಾಡಿ ನಿಮ್ಮ ಎಲ್ಲಾ ರಹಸ್ಯಗಳನ್ನು ತಿಳಿದುಕೊಂಡು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನದ ಜೊತೆ ಆಟವಾಡುತ್ತಿರುವ ಆ ಮೂವರು ಯಾರು? ಕಳೆದ ಕೆಲವು ತಿಂಗಳು ಅಥವಾ ವರ್ಷಗಳಿಂದ ಈ ಅನುಮಾನ ನಿಮ್ಮ ಮನಸ್ಸನ್ನು ಕಾಡುತ್ತಿದೆಯಾ? ನಿಮ್ಮ ಕಷ್ಟ ಸುಖ ಹಂಚಿಕೊಂಡವರೇ ನಿಮ್ಮ ಮಾತುಗಳನ್ನು ನಿಮ್ಮ ವಿರುದ್ಧವೇ ಬಳಸುತ್ತಿದ್ದಾರಾ ಎಂಬ ಸಂಶಯ ನಿಮ್ಮ ನಿದ್ದೆ ಕೆಡಿಸಿದೆಯಾ? ನೀವು ಯಾವುದೇ ಹೊಸ ಕೆಲಸ ಶುರು ಮಾಡಿದರೂ ತಕ್ಷಣ ನೆಗೆಟಿವ್ ವಾತಾವರಣ ಸೃಷ್ಟಿಯಾಗುವುದು, ಅಥವಾ ನೀವು ಅತ್ಯಂತ ರಹಸ್ಯವಾಗಿ ಹೇಳಿದ ವಿಷಯ ಇನ್ನೊಬ್ಬರ ಬಾಯಲ್ಲಿ ಕೇಳಿಸುವುದು, ಇಂತಹ ಘಟನೆಗಳು ಈ ಮಧ್ಯೆ ಪದೇ ಪದೇ ನಡೆಯುತ್ತಿದೆಯಾ? ಇದನ್ನೆಲ್ಲ ಬರೀ ಕಾಕತಾಳೀಯ ಎಂದು ಸುಮ್ಮನಾಗಬೇಡಿ. ಜ್ಯೋತಿಷ್ಯ ಮತ್ತು ಮಾನಸಿಕ ಶಾಸ್ತ್ರದ ಪ್ರಕಾರ ಇದು ಖಂಡಿತ ಕಾಕತಾಳೀಯವಲ್ಲ. ನಿಮ್ಮ ಸುತ್ತಲಿರುವ ಸಂಬಂಧಗಳಲ್ಲಿ ಯಾರಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಎಂದು ಈಗಲೇ ಸೂಕ್ಷ್ಮವಾಗಿ ಯೋಚಿಸಿ. ಮಿಥುನ ರಾಶಿಯವರೇ, ನಿಮ್ಮ ಸುತ್ತಲೂ ಈಗೊಂದು ಕಣ್ಣಿಗೆ ಕಾಣದ ಬಲೆ ಹಣೆಯಲಾಗುತ್ತಿದೆ. ಇದನ್ನು ಮಾಡುತ್ತಿರುವುದು ಯಾರೋ ಅಪರಿಚಿತ ಶತ್ರುಗಳಲ್ಲ. ನಿಮ್ಮ ಜೊತೆಯಲ್ಲೇ ಇರುತ್ತಾ ನಗುತ್ತಾ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ನಡೆಯುವ ಮೂವರು ವ್ಯಕ್ತಿಗಳು. ಆ ಮೂವರು ಯಾರು? ಅವರ ನಡವಳಿಕೆ ಲಕ್ಷಣಗಳೇನು ಎಂಬುದನ್ನು ಇಂದು ವಿವರವಾಗಿ ತಿಳಿಯೋಣ. ಒಮ್ಮೆ ಯೋಚಿಸಿ, ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಈ ಸಂಚನ್ನು ನೀವು ಗಮನಿಸದಿದ್ದರೆ ಮುಂದೆ ನಿಮ್ಮ ಹಣ, ಅವಕಾಶ ಮಾತ್ರವಲ್ಲ, ನಿಮ್ಮ ಮೇಲಿರುವ ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ಳುತ್ತೀರಾ. ಈ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ ಅಥವಾ ಹಿಂದೆ ಎಂದಾದರೂ ಇಂತಹ ಮೋಸ ಅನುಭವಿಸಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೈವದ ಹೆಸರು ಬರೆಯಿರಿ. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿ ಅಂದರೆ ತಕ್ಷಣ ನೆನಪಾಗುವುದೇ ಅವರ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ. ಎಂಥವರನ್ನಾದರೂ ಆಕರ್ಷಿಸುವ ಕಲೆ, ಯಾವುದೇ ವಿಷಯವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮಗಿದೆ. ಒಂದೇ ಸಮಯದಲ್ಲಿ 10 ವಿಷಯಗಳ ಬಗ್ಗೆ ಯೋಚಿಸುವ ಚಾಣಾಕ್ಷತೆ ಹಾಗೂ ಎಂತಹುದೇ ವಾತಾವರಣಕ್ಕೂ ಬೇಗ ಹೊಂದಿಕೊಳ್ಳುವ ಗುಣ ನಿಮ್ಮದು. ಯಾರೇ ಹೊಸಬರು ಸಿಕ್ಕರೂ ಕೆಲವೇ ನಿಮಿಷಗಳಲ್ಲಿ ಹಳೆಯ ಸ್ನೇಹಿತರಂತೆ ಬೆರೆತು ಬಿಡುತ್ತೀರಾ. ಇತರರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ಅವರ ಕಷ್ಟವನ್ನು ನಿಮ್ಮದಾಗಿಸಿಕೊಳ್ಳುವ ದೊಡ್ಡ ಮನಸ್ಸು ನಿಮ್ಮದು. ಆದರೆ ಆಶ್ಚರ್ಯವೆಂದರೆ ನಿಮ್ಮ ಈ ಒಳ್ಳೆಯ ಗುಣಗಳೇ ನಿಮಗೀಗ ಶಾಪವಾಗುತ್ತಿವೆ. ನಿಮ್ಮ ಮಾತೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಯಾರ ಬಳಿ ಎಷ್ಟು ಮಾತನಾಡಬೇಕು, ಯಾರಿಗೆ ಎಷ್ಟು ಮಿತಿ ಇಡಬೇಕು ಎಂದು ತಿಳಿಯದೆ ಪದೇ ಪದೇ ಮೋಸ ಹೋಗುತ್ತಿದ್ದೀರಾ. ಯಾರಾದರೂ ನಿಮ್ಮ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿದರೆ ಸಾಕು, ಇವರು ನನ್ನವರೇ ಎಂದು ತಕ್ಷಣ ನಂಬಿಬಿಡುತ್ತೀರಾ. ನಿಮ್ಮ ಮನಸ್ಸಿನ ಮಾತು, ಭವಿಷ್ಯದ ಪ್ಲಾನ್ಸ್, ಕುಟುಂಬದ ರಹಸ್ಯಗಳನ್ನೆಲ್ಲ ಅವರ ಮುಂದೆ ಬಿಚ್ಚಿಟ್ಟು ಬಿಡುತ್ತೀರಾ. ನಿಜ ಹೇಳಬೇಕಂದ್ರೆ ಜನರ ಮಾತಿನ ಹಿಂದಿರುವ ಅಸಲಿ ಉದ್ದೇಶವನ್ನು ಪತ್ತೆ ಹಚ್ಚುವಲ್ಲಿ ಮಿಥುನ ರಾಶಿಯವರೇ ಮುಂಚೂಣಿಯಲ್ಲಿರುತ್ತಾರೆ. ಆದರೆ ಇಲ್ಲೇ ಒಂದು ದೊಡ್ಡ ವಿಚಿತ್ರ ನಡೆಯುತ್ತದೆ. ನಿಮಗೆ ತೀರಾ ಹತ್ತಿರವಾದವರ ವಿಷಯ ಬಂದಾಗ ಮಾತ್ರ ನಿಮ್ಮ ಈ ಬುದ್ಧಿವಂತಿಕೆ ಕೆಲಸ ಮಾಡುವುದೇ ಇಲ್ಲ. ಅವರು ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ನಿಮ್ಮ ಅಂತರಾತ್ಮವೇ ಕೂಗಿ ಹೇಳುತ್ತಿದ್ದರೂ ಆ ಮುನ್ಸೂಚನೆಗಳನ್ನು ನೀವೇ ಬೇಕಂತಲೇ ನಿರ್ಲಕ್ಷಿಸುತ್ತೀರಾ. ಅವರು ಸುಮ್ಮನೆ ತಮಾಷೆಗಂದಿರಬಹುದು, ನಾನೇ ತಪ್ಪಾಗಿ ಅರ್ಥೈಸಿಕೊಂಡಿರಬೇಕು, ಇಷ್ಟು ದಿನ ಜೊತೆಗಿದ್ದವರು ನನಗೇಕೆ ಮೋಸ ಮಾಡುತ್ತಾರೆ ಎಂದು ಅವರ ತಪ್ಪುಗಳನ್ನು ನೀವೇ ಸಮರ್ಥಿಸಿಕೊಳ್ಳುತ್ತೀರಾ. ಇದು ನಿಮಗೆಷ್ಟು ಮಾನಸಿಕ ಕಿರಿಕಿರಿ ತರುತ್ತದೆ ಅಲ್ಲವೇ? ನೆನಪಿಡಿ, ನಿಮಗೆ ಮೋಸ ಮಾಡುವವನು ಯಾವತ್ತೂ ಕೈಯಲ್ಲಿ ಕತ್ತಿ ಹಿಡಿದು ಶತ್ರುವಿನಂತೆ ಬರುವುದಿಲ್ಲ. ನಿಮ್ಮ ಕಷ್ಟಗಳನ್ನು ಕೇಳುವ ಒಳ್ಳೆಯ ಸ್ನೇಹಿತನಂತೆ, ನಿಮ್ಮ ಪ್ರತಿಯೊಂದು ಸಣ್ಣ ಯಶಸ್ಸನ್ನು ಹೊಗಳುವ ಅಭಿಮಾನಿಯಂತೆ ಬರುತ್ತಾನೆ. ಅವರ ಅಸಲಿ ರೂಪ ತಿಳಿಯುವಷ್ಟರಲ್ಲಿ ನೀವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ನಷ್ಟ ಅನುಭವಿಸಿರುತ್ತೀರಾ. ಅದಕ್ಕೆ ಆ ಮೂವರು ವ್ಯಕ್ತಿಗಳ ಅಸಲಿಯತ್ತು ತಿಳಿಯುವುದು ಈಗ ನಿಮಗೆ ಅತ್ಯಂತ ಅಗತ್ಯ. ಅದರಲ್ಲಿ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ನಿಮ್ಮ ಪ್ರತಿಯೊಂದು ಮಾತನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳುವ ಕಪಟಿ. ಹೌದು, ನೀವು ಕೇಳಿದ್ದು ನಿಜ. ಈ ಮೊದಲನೇ ವ್ಯಕ್ತಿಗೆ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ನಿಮ್ಮ ಮಾತುಗಳನ್ನು ಕೇಳೋದ್ರಲ್ಲೇ ಜಾಸ್ತಿ ಆಸಕ್ತಿ. ಯೋಚಿಸಿ ನೋಡಿ, ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆಗಿನ ಜಗಳ, ಲವ್ ಲೈಫ್ನ ಸಮಸ್ಯೆಗಳು, ಆಫೀಸ್ ಅಥವಾ ಬಿಸ್ನೆಸ್ನಲ್ಲಿನ ತೊಂದರೆಗಳ ಬಗ್ಗೆ ನೀವು ಬೇಸರದಿಂದ ಹೇಳಿಕೊಳ್ಳುವಾಗ ಈ ವ್ಯಕ್ತಿ ಅತಿಯಾದ ಸಹಾನುಭೂತಿ ತೋರಿಸುತ್ತಾನೆ. ಅಯ್ಯೋ ಹೌದಾ,
ನಿನಗೆ ಯಾಕೆ ಹಿಂಗಾಗುತ್ತೋ ಅಂತ ನಿಮ್ಮ ಮೇಲೆ ಕರುಣೆ ತೋರಿಸಿ ನಿಮ್ಮ ಮನಸ್ಸಿನಲ್ಲಿ ಇರೋದೆಲ್ಲವನ್ನೂ ಹೊರಹಾಕುವಂತೆ ಮಾಡುತ್ತಾನೆ. ಆದರೆ ಇಲ್ಲೇ ಒಂದು ಅಪಾಯವಿದೆ. ಈ ವ್ಯಕ್ತಿ ತನ್ನ ಸ್ವಂತ ವಿಷಯಗಳನ್ನಾಗಲಿ ರಹಸ್ಯಗಳನ್ನಾಗಲಿ ನಿಮ್ಮ ಬಳಿ ಯಾವತ್ತೂ ಹಂಚಿಕೊಳ್ಳುವುದಿಲ್ಲ. ಕೇವಲ ನಿಮ್ಮಿಂದ ಇನ್ಫಾರ್ಮೇಶನ್ನ ಕದಿಯೋಕೆ ಮಾತ್ರ ಆತ ಒಳ್ಳೆಯ ಕೇಳುಗಾರನಂತೆ ನಡೆಸುತ್ತಾನೆ. ನಿಮ್ಮ ಪ್ರತಿಯೊಂದು ಬಲಹೀನತೆಯನ್ನು ತನ್ನ ಮನಸ್ಸಿನಲ್ಲಿ ನೋಟ್ ಮಾಡಿಕೊಳ್ಳುತ್ತಾನೆ. ಕೆಲವೇ ದಿನಗಳಲ್ಲಿ ನೀವು ಅಷ್ಟೊಂದು ರಹಸ್ಯವಾಗಿ ಹೇಳಿದ ವಿಷಯ ಇನ್ನೊಬ್ಬರ ಬಾಯಲ್ಲಿ ಕೇಳಿಬರುತ್ತದೆ. ಅಯ್ಯೋ, ನಾನು ಇವನೊಬ್ಬನಿಗೆ ತಾನೇ ಹೇಳಿದ್ದು, ಇದು ಹೊರಗಡೆ ಹೇಗೆ ಗೊತ್ತಾಯಿತು ಅಂತ ನೀವು ತಲೆ ಚಚ್ಚಿಕೊಳ್ಳಬೇಕಾಗುತ್ತದೆ. ಈ ಮೊದಲನೇ ವ್ಯಕ್ತಿ ಕೇವಲ ನಿಮ್ಮ ರಹಸ್ಯಗಳನ್ನು ಹೊರಹಾಕುವುದು ಅಷ್ಟೇ ಅಲ್ಲ, ನಿಮಗೂ ನಿಮ್ಮ ಪ್ರೀತಿಪಾತ್ರರಿಗೂ ಮಧ್ಯೆ ತಂದಿಟ್ಟು ತಮಾಷೆ ನೋಡುತ್ತಾನೆ. ನೀವು ಇಲ್ಲದಿದ್ದಾಗ ನಿಮ್ಮ ಮಾತುಗಳನ್ನು ತಿರುಚಿ ಬೇರೆಯವರಿಗೆ ಹೇಳಿ ನಿಮ್ಮನ್ನೇ ಕೆಟ್ಟವರನ್ನಾಗಿ ಮಾಡುತ್ತಾನೆ. ನಿಮ್ಮ ಮಾತೇ ನಿಮ್ಮ ಶಕ್ತಿ ಅಂದ ಮೇಲೆ ಅದೇ ಮಾತನ್ನು ನಿಮ್ಮ ವಿರುದ್ಧವೇ ಬಳಸಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವುದೇ ಈ ವ್ಯಕ್ತಿಯ ಮಾಸ್ಟರ್ ಪ್ಲಾನ್. ಗಮನಿಸಿ ನೋಡಿ, ನೀವು ಸಂತೋಷವಾಗಿದ್ದಾಗ ಈ ವ್ಯಕ್ತಿ ನಿಮ್ಮ ಹತ್ತಿರವೇ ಬರುವುದಿಲ್ಲ. ಆದರೆ ನೀವು ಸಂಕಟದಲ್ಲಿದ್ದಾಗ ಮಾತ್ರ ನಿಮಗಿಂತ ಹೆಚ್ಚಾಗಿ ಬೇಸರ ಪಟ್ಟಿಕೊಳ್ಳುವಂತೆ ನಡೆಸುತ್ತಾನೆ. ಇದು ನಿಜವಾದ ಪ್ರೀತಿಯಲ್ಲ, ನಿಮ್ಮ ಕಷ್ಟ ನೋಡಿ ಒಳಗೊಳಗೆ ಸಂಭ್ರಮಿಸುವ ದ್ವೇಷ. ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡಿ ನಿಮ್ಮ ಹೊಟ್ಟೆಯಲ್ಲಿರುವ ವಿಷಯಗಳನ್ನೆಲ್ಲ ಕದಿಯುವ ಆ ಮುಖವಾಡದ ಮನುಷ್ಯ ಯಾರು ಎಂದು ಈಗಲೇ ಯೋಚಿಸಿ. ಜ್ಯೋತಿಷ್ಯ ಮತ್ತು ಗ್ರಹಗತಿಗಳ ಪ್ರಕಾರ ಮಿಥುನ ರಾಶಿಯವರನ್ನು ಮೋಸಗೊಳಿಸುವ ಆ ಮೊದಲನೇ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ರ, ಸ ಅಥವಾ ಶ ದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ನೆನಪಿಡಿ, ಈ ಅಕ್ಷರಗಳು ಕೇವಲ ಸೂಚನೆ ಮಾತ್ರ. ಈ ಅಕ್ಷರದಲ್ಲಿದ್ದ ತಕ್ಷಣ ಎಲ್ಲರೂ ಕೆಟ್ಟವರಲ್ಲ. ಹೆಸರಿಗಿಂತ ಹೆಚ್ಚಾಗಿ ಅವರ ನಡವಳಿಕೆಯನ್ನು ಗಮನಿಸಿ. ನಿಮ್ಮ ರಹಸ್ಯಗಳನ್ನು ಹೊರಹಾಕುತ್ತಿದ್ದಾರಾ? ನಿಮ್ಮ ಬಲಹೀನತೆಯನ್ನು ಬೇರೆಯವರ ಮುಂದೆ ತಮಾಷೆ ಮಾಡುತ್ತಿದ್ದಾರಾ? ಹಾಗಿದ್ದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಅಕ್ಷರ ಮತ್ತು ನಡವಳಿಕೆ ಎರಡೂ ಹೊಂದಾಣಿಕೆಯಾದರೆ ಮಾತ್ರ ಅಂತವರಿಂದ ತಕ್ಷಣ ಒಂದಷ್ಟು ದೂರವಿರಿ. ಇನ್ಮುಂದೆ ನಿಮ್ಮ ಪರ್ಸನಲ್ ವಿಷಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳುವ ಮುನ್ನ 100 ಬಾರಿ ಯೋಚಿಸಿ. ಒಮ್ಮೆ ನಿಮ್ಮ ಗತಕಾಲವನ್ನು ನೆನಪಿಸಿಕೊಳ್ಳಿ. ನೀವು ಒಬ್ಬರನ್ನು ನಂಬಿದರೆ ಸಾಕು, ಸಮಯ ಹಣ ಎನ್ನದೇ ಅವರ ಕಷ್ಟಕ್ಕೆ ಧಾವಿಸುತ್ತೀರಾ. ಆದರೆ ಅದೇ ವ್ಯಕ್ತಿ ನಿಮ್ಮ ಮಾತನ್ನೇ ತಿರುಚಿ ನಿಮ್ಮ ವಿರುದ್ಧವೇ ತಿರುಗಿಸಿದಾಗ ಎಷ್ಟು ನೋವಾಗುತ್ತದೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ಬಾಂಧವ್ಯ ಬರೀ ಮೋಸ ಎಂದು ತಿಳಿದಾಗ ಅನುಭವಿಸಿದ ಆ ನೋವು, ಆ ನಂಬಿಕೆ ದ್ರೋಹ ನಿಮ್ಮನ್ನು ಎಷ್ಟು ಕುಗ್ಗಿಸಿದೆ ಎಂಬುದು ನಿಮ್ಮ ಮನಸ್ಸಿಗೆ ಗೊತ್ತು. ಇದು ನಿಮ್ಮ ಕರ್ಮವಲ್ಲ, ನಿಮ್ಮ ಒಳ್ಳೆಯತನವನ್ನು ಅವರು ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದರ ಪರಿಣಾಮ. ಸರಿ, ಈ ಒಬ್ಬ ವ್ಯಕ್ತಿಯಿಂದ ನೋವಾಯಿತು. ಆದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಅಡ್ಡಿಪಡಿಸುವ ಆ ಎರಡನೇ ವ್ಯಕ್ತಿ ಯಾರು? ಆತನ ಕತೆ ಕೇಳಿದರೆ ನೀವು ಇನ್ನಷ್ಟು ಆಶ್ಚರ್ಯ ಪಡುತ್ತೀರಾ. ಮೊದಲನೇ ವ್ಯಕ್ತಿ ಬರೀ ನಿಮ್ಮ ರಹಸ್ಯಗಳನ್ನು ಕದಿಯುತ್ತಿದ್ದರೆ, ಈ ಎರಡನೇ ವ್ಯಕ್ತಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಭವಿಷ್ಯವನ್ನೇ ಕದಿಯುತ್ತಿದ್ದಾನೆ. ಈ ವ್ಯಕ್ತಿ ನಿಮ್ಮ ಹಣ, ಉದ್ಯೋಗ, ಬಿಸಿನೆಸ್ ಅಥವಾ ಹೊಸ ಅವಕಾಶಗಳಿಗೆ ಸಂಬಂಧಿಸಿದ ಮುಖ್ಯ ವ್ಯಕ್ತಿಯಾಗಿರುತ್ತಾನೆ. ಹೊರಗಿನಿಂದ ನಿಮಗೆ ಅತ್ಯುತ್ತಮ ಸಲಹೆಗಾರನಂತೆ, ಮಾರ್ಗದರ್ಶಕನಂತೆ ನಟಿಸುತ್ತಾನೆ. ಆದರೆ ಆತನ ಅಸಲಿ ಉದ್ದೇಶವೇ ಬೇರೆ. ಮಿಥುನ ರಾಶಿಯವರು ಯಾವಾಗಲೂ ಹೊಸ ಆಲೋಚನೆಗಳೊಂದಿಗೆ ಮುಂದೆ ಬರಲು ಬಯಸುತ್ತಾರೆ. ನೀವು ಎಷ್ಟೋ ದಿನಗಳ ಶ್ರಮದಿಂದ ತಯಾರಿಸಿದ ಯೋಜನೆಯನ್ನು ಇವನ ಬಳಿ ತಂದರೆ ಒಂದೇ ಮಾತಿನಲ್ಲಿ ನಿಮ್ಮ ಆಸೆಗಳ ಮೇಲೆ ತಣ್ಣೀರು ಎರಚುತ್ತಾನೆ. ಈಗ ಬೇಡ, ಪರಿಸ್ಥಿತಿ ಸರಿಯಿಲ್ಲ, ನಿನಗಿದು ಸಾಧ್ಯವಿಲ್ಲ, ಸಾಲದ ಸುಳಿಗೆ ಸಿಲುಕುತ್ತೀಯ ಅಂತ ನಿಮ್ಮ ಒಳ್ಳೆಯದಕ್ಕೆ ಹೇಳುವಂತೆ ನಟಿಸುತ್ತಲೇ ನಿಮ್ಮ ಧೈರ್ಯವನ್ನೇ ಕುಗ್ಗಿಸುತ್ತಾನೆ. ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಿ ನಿನಗೆ ಹಾರಲು ಬರುವುದಿಲ್ಲ ಎಂದು ನಂಬಿಸುವ ಸೈಕಲಾಜಿಕಲ್ ಗೇಮ್ ಆಡ್ತಾನೆ. ಆತ ನಿಮಗೇಕೆ ಹೀಗೆ ಮಾಡುತ್ತಾನೆ ಗೊತ್ತಾ? ನೀವು ಬೆಳೆದು ಆತನಿಗಿಂತ ಮೇಲೆ ಹೋಗುತ್ತೀರಾ ಎಂಬ ಭಯ ಮತ್ತು ಅಸೂಯೆ. ನೀವು ಯಾವಾಗಲೂ ಆತನ ಸಲಹೆಗಳ ಮೇಲೆಯೇ ಆಧಾರಿತವಾಗಿ ಅವನ ಕೆಳಗೆ ಇರಬೇಕು ಎಂಬುದು ಅವನ ಆಸೆ. ಈ ವ್ಯಕ್ತಿ ನಿಮ್ಮ ಆಫೀಸ್ನ ಹಿರಿಯ ಅಧಿಕಾರಿ, ಬಿಸಿನೆಸ್ ಪಾರ್ಟ್ನರ್ ಅಥವಾ ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಯೂ ಆಗಿರಬಹುದು. ಗ್ರಹಗಳ ಪ್ರಕಾರ ಈ ಎರಡನೇ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಮ, ಕ,
ಅಥವಾ ರಾ ಇಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಇಲ್ಲೂ ನೆನಪಿಡಿ, ನಡವಳಿಕೆಯೇ ಅಸಲಿ ಸಾಕ್ಷಿ. ಯಾರಾದರೂ ನಿಮ್ಮ ಹೊಸ ಪ್ರಯತ್ನಗಳಿಗೆ ಭಯ ತುಂಬುತ್ತಿದ್ದರೆ ತಕ್ಷಣ ಅವರಿಂದ ಆರ್ಥಿಕ ಮತ್ತು ವೃತ್ತಿಪರ ಸಲಹೆಗಳನ್ನು ಪಡೆಯುವುದನ್ನು ನಿಲ್ಲಿಸಿ. ನಿಮ್ಮ ನಿರ್ಧಾರಗಳನ್ನು ನೀವೇ ಸ್ವತಃ ತೆಗೆದುಕೊಳ್ಳಿ. ಆದರೆ ಅಸಲಿ ಆಶ್ಚರ್ಯ ಇರುವುದೇ ಮುಂದೆ. ಆ ಇಬ್ಬರ ಬಗ್ಗೆ ತಿಳಿದು ನಿಮಗೆ ಬೇಸರವಾಗಿದ್ದರೆ ಈ ಮೂರನೇ ವ್ಯಕ್ತಿಯ ಬಗ್ಗೆ ತಿಳಿದರೆ ಭಯವಾಗುತ್ತದೆ, ಗುಂಡಿಗೆ ಒಡೆದು ಹೋದಂತಾಗುತ್ತದೆ. ಏಕೆಂದರೆ ಈ ವ್ಯಕ್ತಿ ಅವರಿಬ್ಬರಿಗಿಂತಲೂ ನಿಮಗೆ ಅತ್ಯಂತ ಹತ್ತಿರದವರು. ಈ ಮೂರನೇ ವ್ಯಕ್ತಿ ನಿಮ್ಮ ಕುಟುಂಬದ ನಿಕಟ ಸಂಬಂಧಿ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುವ ಹಳೆಯ ಗೆಳೆಯ ಅಥವಾ ಗೆಳತಿ, ಅಥವಾ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಮಾತನಾಡುವ ವ್ಯಕ್ತಿಯೂ ಆಗಿರಬಹುದು. ಇವರ ವಿಷಯದಲ್ಲಿ ಎಮೋಷನಲ್ ಕನೆಕ್ಷನ್ ಅತಿಯಾಗಿರುತ್ತದೆ. ಹೊರಗಡೆ ನಿಮ್ಮ ಮೇಲೆ ಎಲ್ಲಿಲ್ಲದ ಪ್ರೀತಿ ತೋರಿಸುತ್ತಾರೆ. ಎಲ್ಲರ ಮುಂದೆಯೂ ನಿಮ್ಮ ಯಶಸ್ಸನ್ನು ಆಕಾಶಕ್ಕೇರಿಸುವಂತೆ ಹೊಗಳುತ್ತಾರೆ. ಆದರೆ ಒಳಗೊಳಗೆ ಭೀಕರ ಅಸೂಯೆಯಿಂದ ಉರಿಯುತ್ತಿರುತ್ತಾರೆ. ನೀವು ಹೊಸ ಬಟ್ಟೆ ತೊಟ್ಟರು, ಹೊಸ ವಸ್ತುವನ್ನು ಕೊಂಡರು ಅಥವಾ ಸಂತೋಷವಾಗಿ ನಕ್ಕರು, ಇವರ ಕಣ್ಣುಗಳಲ್ಲಿ ಸಣ್ಣದೊಂದು ಸಣ್ಣತನ ಮತ್ತು ಅಸಮಾಧಾನ ಎದ್ದು ಕಾಣುತ್ತದೆ. ಈ ಮೂರನೇ ವ್ಯಕ್ತಿಯ ನಡವಳಿಕೆಯೇ ವಿಚಿತ್ರ. ನೀವು ಜೀವನದಲ್ಲಿ ಒಂದು ಒಳ್ಳೆ ಹಂತಕ್ಕೆ ತಲುಪಿದಾಗ ಅಥವಾ ಅಂದುಕೊಂಡಿದ್ದನ್ನು ಸಾಧಿಸಿದಾಗ ಇವರ ಮಾತಿನ ಶೈಲಿಯೇ ಬದಲಾಗುತ್ತದೆ. ನಿಮ್ಮ ಸಂತೋಷವನ್ನು ಯಾವುದೋ ಸಣ್ಣ ಕಾರಣ ಹುಡುಕಿ ನೀರು ಪಾಲು ಮಾಡುತ್ತಾರೆ. ಇದಕ್ಕಾ ಇಷ್ಟೊಂದು ಸಂಭ್ರಮ ಪಡೋದು? ನಮ್ಮ ಸಂಬಂಧಿಕರೊಬ್ಬರಿಗೆ ಇದಕ್ಕಿಂತ ದೊಡ್ಡ ಕೆಲಸ ಸಿಕ್ಕಿದೆ ಬಿಡು ಅಂತ ನಿಮ್ಮ ಸಾಧನೆಯನ್ನು ತೀರಾ ಹಗುರವಾಗಿ ಮಾತನಾಡುತ್ತಾರೆ. ನಿಮ್ಮ ಆನಂದಕ್ಕೆ ತಕ್ಷಣವೇ ಕಣ್ಣೀರು ಎರಚುತ್ತಾರೆ. ಆದರೆ ಅದೇ ನೀವು ಕಷ್ಟದಲ್ಲಿದ್ದಾಗ, ಯಾವುದೋ ಸಮಸ್ಯೆಯಲ್ಲಿ ಬಿದ್ದಾಗ ಮಾತ್ರ ನಿಮ್ಮ ಮೇಲೆ ಅತಿಯಾದ ಕಾಳಜಿ ತೋರಿಸುತ್ತಾರೆ. ನೀವು ಫೋನ್ ಮಾಡದಿದ್ದರೂ ದಿನಕ್ಕೆ 10 ಬಾರಿ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೆದಕಿ ಕೇಳುತ್ತಾರೆ. ನೀವು ಆ ಸಮಸ್ಯೆಯಿಂದ ಹೊರಬರುತ್ತಿರುವಾಗ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಗೊಂದಲಗಳನ್ನು ಹುಟ್ಟುಹಾಕುತ್ತಾರೆ. ಇವರ ಉದ್ದೇಶ ನಿಮ್ಮನ್ನು ಹಾಳು ಮಾಡುವುದಲ್ಲ, ಆದರೆ ಇವರ ಮನಸ್ಥಿತಿ ಏನು ಗೊತ್ತಾ? ನೀವು ಚೆನ್ನಾಗಿರಬೇಕು, ಆದರೆ ಅವರಿಗಿಂತ ಚೆನ್ನಾಗಿರಬಾರದು. ನಿಮ್ಮ ಬೆಳವಣಿಗೆಯನ್ನು ಇವರಿಂದ ಸಹಿಸಲು ಸಾಧ್ಯವಿಲ್ಲ. ನಿಮ್ಮ ಕಷ್ಟದ ಸಮಯವನ್ನು ಬಳಸಿಕೊಂಡು ತಮ್ಮನ್ನು ತಾವು ಶ್ರೇಷ್ಠ ಅಂದುಕೊಳ್ಳುವ ವಿಕೃತ ಮನಸ್ಥಿತಿ ಇವರದ್ದು. ಇಂಥವರು ನಿಮ್ಮ ಸುತ್ತಲೇ ಇರುತ್ತಾ ನಿಮ್ಮ ಧನಾತ್ಮಕ ಶಕ್ತಿಯನ್ನೇ ಹೀರುವ ಎನರ್ಜಿ ವ್ಯಾಂಪೈರ್ಸ್ ಇದ್ದಂತೆ. ಒಮ್ಮೆ ಕಣ್ಣು ಮುಚ್ಚಿ ಶಾಂತವಾಗಿ ಯೋಚಿಸಿ. ನೀವು ನಿಜವಾಗಿಯೂ ಸಂತೋಷವಾಗಿದ್ದಾಗ ನಿಮ್ಮನ್ನು ನೋಡಿ ಪ್ರಾಮಾಣಿಕವಾಗಿ ಸಂತಸ ಪಡುವವರು ಯಾರು? ನೀವು ಸೋತಾಗ ಕಣ್ಣೀರು ಒರೆಸುವಂತೆ ನಟಿಸುತ್ತಾ ನಿಮ್ಮ ಕಷ್ಟವನ್ನು ಸಂಭ್ರಮಿಸುವ ಆ ಮೂರನೇ ವ್ಯಕ್ತಿ ಯಾರು? ಈ ಪ್ರಶ್ನೆಗಳಿಗೆ ನಿಮ್ಮ ಅಂತರಾತ್ಮವೇ ಉತ್ತರ ನೀಡುತ್ತದೆ. ಜ್ಯೋತಿಷ್ಯದ ಪ್ರಕಾರ ರಾಹು ಕೇತುಗಳ ಪ್ರಭಾವದಿಂದ ಈ ಮೂರನೇ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಕ, ಪ ಅಥವಾ ವಾದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಈ ಅಕ್ಷರಗಳಿರುವ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಇದ್ದು ಮೇಲೆ ಹೇಳಿದಂತೆ ಅಸೂಯೆ ಮತ್ತು ದ್ವೇಷದಿಂದ ನಿಮ್ಮ ಸಂತೋಷವನ್ನು ಹಾಳು ಮಾಡುತ್ತಿದ್ದರೆ ತಟ್ಟನೆ ನಿರ್ಧಾರಕ್ಕೆ ಬನ್ನಿ. ಆ ವ್ಯಕ್ತಿಯೇ ನಿಮ್ಮ ಜೀವನದ ಅತಿ ದೊಡ್ಡ ನೆಗೆಟಿವ್ ಎನರ್ಜಿ. ಆದರೆ ನೆನಪಿಡಿ, ಈ ಅಕ್ಷರಗಳನ್ನು ಕೇವಲ ಜ್ಯೋತಿಷ್ಯದ ಸೂಚನೆಯಾಗಿ ಮಾತ್ರ ನೋಡಿ. ಮುಖ್ಯವಾದದ್ದು ಅವರ ನಡವಳಿಕೆ ಮತ್ತು ಗುಣ ಮಾತ್ರ. ಈ ಮೂರನೇ ವ್ಯಕ್ತಿಯನ್ನು ಗುರುತಿಸಿದರೆ ನಿಮ್ಮ ಅರ್ಧದಷ್ಟು ಮಾನಸಿಕ ಕಿರಿಕಿರಿ ತಾನಾಗಿಯೇ ದೂರವಾಗುತ್ತದೆ. ಇಲ್ಲಿಯವರೆಗೆ ಹೇಳಿದ ಈ 3 ಸೂಚನೆಗಳು ನಿಮ್ಮ ಜೀವನಕ್ಕೆ ಎಷ್ಟರ ಮಟ್ಟಿಗೆ ಹೊಂದಿಕೆಯಾಗುತ್ತಿವೆ ಎಂದು ಒಮ್ಮೆ ಯೋಚಿಸಿ. ಈ 3 ದುರ್ಗುಣಗಳು ಒಬ್ಬನೇ ವ್ಯಕ್ತಿಯಲ್ಲಿ ಇರಬಹುದು ಅಥವಾ ಮೂವರು ಬೇರೆ ಬೇರೆ ವ್ಯಕ್ತಿಗಳಾಗಿರಬಹುದು. ಈ ಮೂವರ ಅಸಲಿ ಮುಖವಾಡ ಈಗ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ ಅಲ್ವೇ? ಹಾಗಾದರೆ ಈಗ ನೀವೇನು ಮಾಡಬೇಕು? ಈ ಪ್ರಶ್ನೆ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುತ್ತದೆ. ಈ ವಿಡಿಯೋದ ಉದ್ದೇಶ ನಿಮ್ಮನ್ನು ಭಯಪಡಿಸುವುದಲ್ಲ, ಬದಲಿಗೆ ಪರಿಹಾರ ನೀಡುವುದು. ಮಿಥುನ ರಾಶಿಯವರು ಈಗ ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಡುವುದು. ನಿಮ್ಮ ಮಾತೇ ನಿಮ್ಮ ಶಕ್ತಿ, ಅದೇ ನಿಮ್ಮ ರಕ್ಷಣೆಯಾಗಬೇಕು. ಇನ್ಮುಂದೆ ಯಾರ ಜೊತೆಯಾದರೂ ಮಾತನಾಡುವ ಮುನ್ನ ಈ ವಿಷಯ ಹೊರಗೆ ಹೋದರೆ ನನಗೆ ತೊಂದರೆ ಇದೆಯಾ ಎಂದು 10 ಬಾರಿ ಯೋಚಿಸಿ. ಅಪಾಯ ಅನಿಸಿದರೆ ಆ ಮಾತು ನಿಮ್ಮ ಗಂಟಲಿನಿಂದ ಹೊರಗೆ ಬರಲೇಬಾರದು. ನಿಮ್ಮ ಪರ್ಸನಲ್ ವಿಷಯಗಳು, ಸಂಸಾರಿಕ ವಿಚಾರಗಳು ಅಥವಾ ಆಫೀಸ್ ಜಗಳಗಳನ್ನು
ಪ್ರತಿಯೊಬ್ಬರ ಬಳಿಯೂ ಹೇಳಿಕೊಳ್ಳುವ ಅಗತ್ಯವಿಲ್ಲ. ಇನ್ನು ಹಣದ ವಿಷಯದಲ್ಲಿ ತುಂಬಾ ಎಚ್ಚರದಿಂದಿರಿ. ಹೊಸ ಬಿಸಿನೆಸ್ ಅಥವಾ ಕೆಲಸ ಶುರು ಮಾಡುತ್ತಿದ್ದೀರಾ? ಆ ಕೆಲಸ ಮುಗಿದು ಯಶಸ್ಸು ಸಿಗುವವರೆಗೂ ಅದನ್ನು ಯಾರ ಬಳಿಯೂ ಹೇಳಿಕೊಂಡು ಡಂಗೂರ ಸಾರಬೇಡಿ. ರಹಸ್ಯ ಕಾಪಾಡುವುದೇ ನಿಮ್ಮ ಬೆಳವಣಿಗೆಯ ಅಸಲಿ ಮಂತ್ರ. ಹಾಗೆ ಯಾರೋ ಏನೋ ಹೇಳಿದರೆಂದು ತಕ್ಷಣ ಆವೇಶ ಪಟ್ಟು ಬೇರೆಯವರ ಜೊತೆ ಜಗಳಕ್ಕೆ ಹೋಗಬೇಡಿ. ಮಿಥುನ ರಾಶಿಯವರು ಕೆಲವೊಮ್ಮೆ ಆವೇಶದಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡುತ್ತಾರೆ. ಯಾವುದೇ ಸ್ಪಷ್ಟ ಆಧಾರವಿಲ್ಲದೆ ಕೇವಲ ಅನುಮಾನದಿಂದ ಯಾರ ಮೇಲೆಯೂ ಗೂಬೆ ಕೂರಿಸಬೇಡಿ. ಸಂಬಂಧಗಳನ್ನು ತಟ್ಟನೆ ಕಡಿದುಕೊಳ್ಳಬೇಡಿ. ನಿಮಗೆ ಯಾರ ಮೇಲಾದರೂ ಸಂಶಯ ಬಂದರೆ ಅವರಿಂದ ಮೆಲ್ಲನೆ ಅಂತರ ಕಾಯ್ದುಕೊಳ್ಳಿ. ಅವರು ಕೇಳುವ ಪ್ರಶ್ನೆಗಳಿಗೆ ಸಾಧಾರಣ ಉತ್ತರ ನೀಡಿ ವಿಷಯ ದಾಟಿಸಿ. ನಿಮ್ಮ ರಹಸ್ಯಗಳನ್ನು ಹೇಳುವುದನ್ನು ಪೂರ್ತಿಯಾಗಿ ನಿಲ್ಲಿಸಿ. ಆಗ ಅವರಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯುತ್ತಾರೆ. ಇದನ್ನು ಅತಿಯಾದ ಭಯ ಅಥವಾ ಮಾನಸಿಕ ಆತಂಕವಾಗಿ ಮಾಡಿಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ. ಹಾಗಂತ ಎಲ್ಲರೂ ಸತ್ಯ ಹರಿಶ್ಚಂದ್ರರೂ ಅಲ್ಲ. ನಿಜವಾದ ಸಂಬಂಧಗಳನ್ನು ಮತ್ತು ಪ್ರಾಮಾಣಿಕ ವ್ಯಕ್ತಿಗಳನ್ನು ಗೌರವಿಸುತ್ತಲೇ ಯಾರಿಗೆ ಎಷ್ಟು ಮಿತಿ ಇಡಬೇಕು ಎಂಬ ಬೌಂಡರಿಯನ್ನು ಹಾಕಿಕೊಳ್ಳುವುದನ್ನು ಕಲಿಯಿರಿ. ಎಂಥದ್ದೇ ಬಾಂಧವ್ಯವಾದರೂ ಮಿತಿ ಮೀರಿದರೆ ಅದು ವಿಷವಾಗುತ್ತದೆ. ನಿಮ್ಮ ಪರ್ಸನಲ್ ಲೈಫ್ ಮತ್ತು ರಹಸ್ಯಗಳನ್ನು ಕಾಯ್ದುಕೊಳ್ಳುವ ಸಂಪೂರ್ಣ ಹಕ್ಕು ನಿಮಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಈಗ ಸರಿಯಾದ ಹಾದಿಯಲ್ಲಿ ಬಳಸಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ. ಬುಧ ಅಂದರೆ ಬುದ್ಧಿವಂತಿಕೆ, ವಾಕ್ಚಾತುರ್ಯ ಮತ್ತು ಬಿಸಿನೆಸ್ ಕೌಶಲ್ಯ. ಬುಧನ ಅನುಗ್ರಹ ಪಡೆಯಲು ಹಾಗೂ ಗ್ರಹದೋಷ ನಿವಾರಣೆಯಾಗಿ ಮನಸ್ಸಿಗೆ ಸ್ಪಷ್ಟತೆ ಬರಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ಪ್ರತಿ ಬುಧವಾರ ಶ್ರೀ ಮಹಾವಿಷ್ಣು ಅಥವಾ ಗಣಪತಿಯನ್ನು ಭಕ್ತಿಯಿಂದ ಆರಾಧಿಸಿ. ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಿರಿ. ಬುಧವಾರ ಹಸಿರು ಹೆಸರುಕಾಳು ಅಥವಾ ಸೊಪ್ಪಿನಂತಹ ಹಸಿರು ವಸ್ತುಗಳನ್ನು ದಾನ ಮಾಡುವುದರಿಂದ ಬುಧದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ಪ್ರಾರ್ಥನೆ ಇರಬೇಕು. ಯಾರಿಗೂ ಕೇಡು ಬಯಸಬೇಡಿ. ನಿಮಗೆ ಮೋಸ ಮಾಡಿದವರು ನಾಶವಾಗಲಿ ಎಂದು ದೇವರನ್ನು ಪ್ರಾರ್ಥಿಸಬೇಡಿ. ಇಂತಹ ನೆಗೆಟಿವ್ ಆಲೋಚನೆಗಳು ನಿಮಗೆ ನಷ್ಟ ಉಂಟು ಮಾಡುತ್ತವೆ. ಬದಲಿಗೆ ನನ್ನ ಮನಸ್ಸಿಗೆ ಸ್ಪಷ್ಟತೆ ಕೊಡು, ನನ್ನ ಮಾತಿನ ಮೇಲೆ ಹತೋಟಿ ನೀಡು, ನನ್ನನ್ನು ಮೋಸಗೊಳಿಸುವವರನ್ನು ಗುರುತಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡು ಎಂದು ಮಾತ್ರ ಆ ದೇವರಲ್ಲಿ ಬೇಡಿಕೊಳ್ಳಿ. ಹಿಂಗೆ ಬೇಡಿದ ತಕ್ಷಣವೇ ಏನೋ ಪವಾಡ ನಡೆಯುತ್ತದೆ ಎಂದು ನಾನು ಹೇಳುತ್ತಿಲ್ಲ. ಆದರೆ ದೇವರ ಮೇಲಿನ ನಂಬಿಕೆ ನಿಮ್ಮ ಮನಸ್ಸಿಗೆ ಅಸಾಧಾರಣ ಪ್ರಶಾಂತತೆ ಮತ್ತು ಧೈರ್ಯವನ್ನು ಖಂಡಿತ ನೀಡುತ್ತದೆ. ಆ ಧೈರ್ಯವೇ ನಿಮ್ಮನ್ನು ಮುಂದೆ ನಡೆಸುತ್ತದೆ. ನಿಮಗೆ ಮೋಸ ಮಾಡಿದ ಪ್ರತಿಯೊಬ್ಬರ ಮೇಲೆಯೂ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟು ಜಾಗ ನೀಡಬೇಕು ಎಂದು ತಿಳಿಯುವುದೇ ನಿಮ್ಮ ಅಸಲಿ ಗೆಲುವು. ಹಿಂದೆ ನಡೆದ ಮೋಸಗಳು ಅಥವಾ ನಿಮ್ಮನ್ನು ಬಳಸಿಕೊಂಡವರನ್ನು ನೆನೆದು ರಾತ್ರಿ ಕಣ್ಣೀರಿಡಬೇಡಿ. ಆ ಘಟನೆಗಳು ನಿಮಗೆ ಜೀವನದ ದೊಡ್ಡ ಪಾಠ ಕಲಿಸಿವೆ ಎಂದು ಭಾವಿಸಿ ಅವುಗಳಿಂದ ಕಲಿತುಕೊಂಡು ಇನ್ಮುಂದೆ ಇನ್ನಷ್ಟು ಬುದ್ಧಿವಂತಿಕೆಯಿಂದ ಮುನ್ನುಗ್ಗಿ. ಮಿಥುನ ರಾಶಿಯವರಿಗೆ ಪ್ರಕೃತಿ ನೀಡಿದ ಅತಿ ದೊಡ್ಡ ವರ ಅಂದರೆ ನಿಮ್ಮ ಮಾತು, ಬುದ್ಧಿವಂತಿಕೆ ಮತ್ತು ಧೈರ್ಯ. ಇವುಗಳನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆ ಶಕ್ತಿಯನ್ನು ಮತ್ತೆ ಎಚ್ಚರಗೊಳಿಸಿ. ಯಾರಿಂದ ಬಿದ್ದೆ ಎಂದು ಯೋಚಿಸುವುದನ್ನು ಬಿಟ್ಟು ಇನ್ಮುಂದೆ ಯಾರ ಮಾತಿಗೂ ಮರುಳಾಗದೆ ಹೇಗೆ ಗಟ್ಟಿಯಾಗಿ ನಿಲ್ಲಬೇಕು ಎಂದು ಯೋಚಿಸಿ. ನಿಮ್ಮ ಗೆಲುವಿಗಾಗಿ ಕಾಯುತ್ತಿರುವವರು ಎಷ್ಟೋ ಜನರಿದ್ದಾರೆ. ಅವರಿಗೋಸ್ಕರ ನೀವು ಗೆದ್ದು ತೋರಿಸಬೇಕು. ಈ ಪಯಣದಲ್ಲಿ ನಿಮಗಾದ ಕಹಿ ಅನುಭವಗಳು ಇನ್ಯಾರಿಗೂ ಆಗಬಾರದು. ನೀವು ಈಗ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ, ಹಾಕಿಕೊಳ್ಳುವ ಒಂದು ಸಣ್ಣ ಮಿತಿ ನಿಮ್ಮ ಭವಿಷ್ಯವನ್ನೇ ಪೂರ್ತಿಯಾಗಿ ಬದಲಾಯಿಸುತ್ತದೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಆ ಮೂವರು ವ್ಯಕ್ತಿಗಳು ನಿಮ್ಮ ಸುತ್ತಲೇ ಇರಬಹುದು, ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡಿರಬಹುದು. ಆದರೆ ಈಗ ನೀವು ಅವರಿಗಿಂತ ಎರಡಡಿ ಮುಂದಿದ್ದೀರಾ. ನಿಮ್ಮ ಶಕ್ತಿ ಏನು, ಅವರ ಬಲಹೀನತೆ ಏನು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿದು ಹೋಗಿದೆ. ಆದ್ದರಿಂದ ಇನ್ಮುಂದೆ ಭಯವನ್ನು ಪೂರ್ತಿಯಾಗಿ ಬಿಟ್ಟುಬಿಡಿ. ಮನಸ್ಸಿನಲ್ಲಿರುವ ಎಲ್ಲಾ ಗೊಂದಲಗಳನ್ನು ಬದಿಗೊತ್ತಿ ಹೊಸ ಉತ್ಸಾಹ, ದೈವಬಲ ಮತ್ತು ಸ್ಪಷ್ಟ ಗುರಿಯೊಂದಿಗೆ ಇಂದಿನಿಂದಲೇ ಒಂದು ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.